ಬಿಡುಗಡೆ ಚಿರತೆಗಳ ಪಕ್ಷದ ಕಾರ್ಯದರ್ಶಿಯಾದಂತಹ ಮೂರ್ತಿಯಣ್ಣವರ ನೇತೃತ್ವದಲ್ಲಿ ಸನ್ಮಾನ್ಯ ಶ್ರೀ ಬೆಂಗಳೂರು ಅಧ್ಯಕ್ಷರಾದಂತಹ ಗೋವಿಂದರಾಜ್ ಅವರು, ವಡಿವೇಲ್ ಅವರು, ಅರುಣ್ ರವರು ಮತ್ತು ನಾವೆಲ್ಲ ಸಂಘಟಕರು ಸಹ ನಿನ್ನೆ ತೆರಳಿ ಈ ಪಟ್ಟಣಕ್ಕೆ ಬಂದಿದ್ವಿ. ವಿಚಾರ ಏನಂತಂದ್ರೆ, ಜಾತ್ಯತೀತವನ್ನು ಕಾಪಾಡೋಣ, ಜಾತ್ಯತೀತವನ್ನು ರಕ್ಷಿಸೋಣ ಎಂಬ ಈ ಮಹಾ ಒಕ್ಕೂಟದ ಸಭೆಗೆ ಬಂದಿದ್ದೇವೆ. ಇದು ಸಭೆ ಮಾತ್ರವಲ್ಲ, ಇವತ್ತೇನು ಕೇಂದ್ರ ಸರ್ಕಾರವು ಜಾತ್ಯತೀತ ಒಳಗೆ ಕೂಡ ಬಿರುಕುಗಳನ್ನು ತಂದಿಟ್ಟು ಅಲ್ಪಸಂಖ್ಯಾತರ ಒಳಗಡೆ ನಮ್ಮನ್ನು ಒಡೆಯುವಂತ ಕೆಲಸ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇವತ್ತು ಅದರ ವಿರುದ್ಧವಾಗಿ ಶ್ರೀಯುತ ಬಿಡುಗಡೆ ಚಿರತೆಗಳ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ದೊಡ್ಡ ತಿರುಮಾವಳವರ ನೇತೃತ್ವದಲ್ಲಿ ಇವತ್ತು ಅಂತಹ ಒಂದು ತಿದ್ದುಪಡಿ ಕಾನೂನಿನ ವಿರುದ್ಧ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾಲ್ನಡಿಗೆ ಜಾಥಾದಲ್ಲಿ ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನಗಳು ಬಂದಿದ್ದೇವೆ. ನಾವು ಬರೀ ಜನಗಳಲ್ಲ, ಚೀರಿ ಹಾರುವ ಚಿರತೆಗಳು ನಾವೆಲ್ಲರೂ ಸೇರಿ ಜಾತ್ಯತೀತತೆಯನ್ನು ಕಾಪಾಡಿಕೊಳ್ಳಬೇಕು. ಏಕೆಂದ್ರೆ ಇವತ್ತು ಮುಸಲ್ಮಾನರನ್ನು ಹೊಡೆಯುವ ಕೆಲಸ ಕೇಂದ್ರ ಸರ್ಕಾರ ಮಾಡುತ್ತಿದೆ. ಇದಾದ ನಂತರ ಅಲ್ಪಸಂಖ್ಯಾತರಾದಂತಹ ಕ್ರೈಸ್ತರು, ಬೌದ್ಧರು, ಸಿಖ್ಖರು, ಪಾರ್ಸಿಗಳು, ಇನ್ನೂ ಅನೇಕ ಅಲ್ಪಸಂಖ್ಯಾತರ ಸಮಾಜವನ್ನು ಒಡೆಯುವಂತಹ ಕೆಲಸ ಈ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಈ ಕೇಂದ್ರ ಸರ್ಕಾರದ ಕೋಮುವಾದ ವಿಷ ಬೀಜವನ್ನು ಬಿತ್ತಾ ಇದೆ. ನಾವು ಮತದಿಂದ, ಧರ್ಮದಿಂದ, ಜಾತಿಗಳಿಂದ, ಕೋಮಿನಿಂದ ಬೇರೆ ಆಗಿದ್ದರೂ ಈ ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಈ ಭಾರತ ದೇಶದ ಮೂಲ ನಿವಾಸಿಗಳು ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಭಾರತೀಯರೇ, ನಾವು ಪರ ರಾಜ್ಯದವರಾಗಿರ್ಬೋದು, ಪರ ಭಾಷಿಕರಾಗಿರ್ಬೋದು, ಆದರೆ ಮಹಾನ್ ಮಹಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಸಂವಿಧಾನ ಅಡಿಯಲ್ಲಿ ನಾವೆಲ್ಲರೂ ಈ ಭಾರತ ದೇಶದ ಮಕ್ಕಳು. ಅದಕ್ಕಾಗಿ ಭಾರತ ದೇಶದ ಪ್ರಜಾಪ್ರಭುತ್ವ ಶಕ್ತಿಗಳೇ ಒಗ್ಗೂಡಿ ಬನ್ನಿ, ದೊಡ್ಡ ತಿರುಮಾವಳವರ ಹೋರಾಟಕ್ಕೆ ಕೈ ಜೋಡಿಸಿ. ಆದ ಕಾರಣ ನಾವು ಕರ್ನಾಟಕ ರಾಜ್ಯದಿಂದ ಈ ತಮಿಳುನಾಡಿಗೆ ಬಂದಿರತಕ್ಕಂಥದ್ದು ಏನಂದ್ರೆ, ನಾವು ಈ ಭಾರತ ದೇಶದ ಮಕ್ಕಳೆಂದು, ಈ ಭಾರತ ದೇಶದ ಸಂವಿಧಾನ ಅಡಿಯಲ್ಲಿ ಬದುಕುವ ಮಕ್ಕಳೆಂದು ಹೇಳಿಕೊಳ್ಳಲಿಕ್ಕೆ ನಾವು ಗರ್ವದಿಂದ ಈ ಪಟ್ಟಣಕ್ಕೆ ಬಂದಿದ್ದೇವೆ. ನಾವೆಲ್ಲರೂ ನಾವೆಲ್ಲರೂ ಈ ಭಾರತೀಯರು ಅಂತ ಹೇಳುವ ಈ ಕೋಮುವಾದ ಪಕ್ಷ ಜಾತಿಗಳಿಂದ ನಮ್ಮನ್ನು ಒಡೆದು ಹಾಕಲು ಪ್ರಯತ್ನಿಸುತ್ತಿದೆ. ನಾವು ಜಾತಿ, ಧರ್ಮ ಇವುಗಳನ್ನೆಲ್ಲ ಬಿಟ್ಟು ಜಾತ್ಯತೀತತೆಗೆ ಒಳಪಟ್ಟು, ಸಾಮಾಜಿಕ ನ್ಯಾಯಕ್ಕೆ ಒಳಪಟ್ಟು, ಸಹೋದರತ್ವಕ್ಕೆ ಒಳಪಟ್ಟು, ಭ್ರಾತೃತ್ವಕ್ಕೆ ಒಳಪಟ್ಟು ಬಾಬಾ ಸಾಹೇಬ್